ಹಾಯ್ ಪೀಪ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜೂಸ್ ಅಡ್ಡ. ಸೊ ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಿದ್ದೀನಿ. ಬೆಳಿಗ್ಗೆ ಎದ್ದು ಮೊದಲಿಗೆ ನಾನು ಯೋಗ ಮಾಡ್ತಾಯಿದ್ದೀನಿ. ಯೋಗನ ನಾನು ಸಾತ್ವಿಕ್ ಮೂಮೆಂಟ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲ, ಅವರ ವರ್ಕ್ಶಾಪಿಂದ ಕಲ್ತಿರೋದು. ಸೊ ಅವರ ರೆಕಾರ್ಡೆಡ್ ಸೆಷನ್ಸ್ ಇರುತ್ತೆ, ಸೊ ಅದನ್ನು ನೋಡಿಕೊಂಡು ನಾನು ಯೋಗ ಮಾಡ್ತಿದ್ದೀನಿ. ಮುಂಚೆನೂ ಯೋಗ ಮಾಡ್ತಿದ್ದೆ, ಬಟ್ ಮಧ್ಯದಲ್ಲಿ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಇವಾಗ ಮತ್ತೆ ಶುರು ಮಾಡ್ತಾಯಿದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ಸೂರ್ಯ ನಮಸ್ಕಾರ. ಸಾತ್ವಿಕ್ ಮೂಮೆಂಟಲ್ಲಿ ನಮಗೆ ಹೇಳ್ಕೊಟ್ಟಿದ್ದು ಅಷ್ಟಾಂಗ ಯೋಗ, ಹಠ ಯೋಗ ಅಲ್ಲ, ಅಷ್ಟಾಂಗ ಯೋಗ. ಸೊ ವಿಚ್ ಇಸ್ ಲೈಕ್ ಮಾಡಿಫೈಡ್ ವರ್ಷನ್ ಆಫ್ ಪ್ಯೂರ್ ಯೋಗ ಅಂತ ಹೇಳ್ಬೋದು. ಸೊ ಅದನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಬೇಸಿಕಲಿ ಈ ಯೋಗ ಸೆಷನಲ್ಲಿ ಆಸನಾಸ್, ಪ್ರಾಣಾಯಾಮ ಆ್ಯಂಡ್ ಮೆಡಿಟೇಷನ್ ಇರುತ್ತೆ. ಈ ಮೂರು ಸೇರಿದ್ರೇ ನಮಗೆ ಪೂರ್ತಿ ಯೋಗ ಕಂಪ್ಲೀಟ್ ಆಗೋದು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಯೋಗ ಇಸ್ ವೆರಿ ಗುಡ್, ಬಿಕಾಸ್ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನನಗೆ ನಿದ್ದೆ ಕಮ್ಮಿ ಆದಾಗೆಲ್ಲ ವೆನ್ಎವರ್ ಐ ಡಿಡ್ ಯೋಗ ನನಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಓವರಾಲ್ ಡೇ ಪೂರ್ತಿ ಒಂದು ರಿಫ್ರೆಶ್ಡ್ ಫೀಲಿಂಗ್ ಇರುತ್ತೆ ಯೋಗ ಮಾಡಿದ ಮೇಲೆ. ಹಾಯ್, ಸೊ ಯೋಗ ಎಲ್ಲ ಮುಗಿಸಿ ಲಾಗಿನ್ ಮಾಡಿದ್ದೀನಿ. ಸೊ ತಿಂಡಿ ರೆಡಿ ಮಾಡಬೇಕು. ಮಂಡೇ ಬೇರೆ ಇವತ್ತು. ಆಬ್ವಿಯಸ್ಲಿ ಸಂಡೇ ಮುಗಿಸ್ಕೊಂಡು ಬಂದು ಮಂಡೇ ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತೆ, ಬಟ್ ಸ್ಟಿಲ್ ಇಟ್ಸ್ ಓಕೆ, ರೊಟೀನ್ ಮಾಡಲೇಬೇಕು. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್. ರೈಸ್ ರೆಸಿಪಿ ಟ್ರೈ ಮಾಡೋಣ ಅಂತಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇತ್ತೀಚೆಗೆ, ಗಾರ್ಲಿಕ್ ರೈಸ್ ಅಂತೆ. ಸೊ ನಾರ್ಮಲ್ ಚಿತ್ರಾನ್ನ ಥರನೇ, ಬಟ್ ಮಸಾಲ ಚಿತ್ರಾನ್ನ ಅಂತ ಅನ್ಕೋಬೋದು, ಆ ಥರ. ಸೊ ಅದನ್ನು ಟ್ರೈ ಮಾಡೋಣ ಅಂತಿದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ ರೆಸಿಪಿಯಲ್ಲಿ ಗಾರ್ಲಿಕ್, ಜೀರಿಗೆ ಮತ್ತು ಖಾರ ಪುಡಿ ಮೂರನ್ನು ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಇದನ್ನು ಡೈರೆಕ್ಟ್ ಒಗ್ಗರಣೆ ಹಾಕಿ ಅನ್ನಕ್ಕೆ ಹಾಕಿ ಕಲಿಸ್ಕೋಬೇಕು. ನಾನೇನು ಮಾಡಿದೆ ಅಂದರೆ, ಇದನ್ನು ಚಿತ್ರಾನ್ನಕ್ಕೆ ಹೇಗೆ ಮಾಡ್ತೀವಿ ಅಂದರೆ ಕೊನೆಯಲ್ಲಿ ನಾವು ನಿಂಬೆಹಣ್ಣು ಹಿಂಡ್ತೀವಲ್ಲ, ಸೊ ಕೊನೆಗೆ ನಾನು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಇಷ್ಟ, ನಿಮ್ಗೆ ಗಾರ್ಲಿಕ್ ರೈಸ್, ನಾರ್ಮಲ್ ಗಾರ್ಲಿಕ್ ರೈಸ್, ಫ್ರೈಡ್ ರೈಸ್ ಥರ ಬೇಕಂದರೆ ಆ ಮೂರನ್ನು ಅಷ್ಟೇ ಜಜ್ಕೊಂಡು ನಾರ್ಮಲ್ ಒಗ್ಗರಣೆ ಏನೇನು ಹಾಕ್ಕೊತೀರ ನೀವು, ಒಗ್ಗರಣೆ ಅನ್ನ ಅಥವಾ ಚಿತ್ರಾನ್ನಕ್ಕೆ ಆ ಥರ ಮಾಡ್ಕೋಬೋದು. ಬಟ್ ನಾನಿಲ್ಲಿ ನಿಂಬೆಹಣ್ಣು ಚಿತ್ರಾನ್ನ ಥರ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ ಏನೋ ಕೂಲ್ ಆಗಿರಲಿಲ್ಲ, ಸೊ ಅಷ್ಟರೊಳಗೆ ಇನ್ನೊಂದು ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಇವಾಗ ಕೆಲಸ ಮಾಡ್ತಾಯಿದ್ದೀನಿ. ತಿಂಡಿ ಮಾಡೋ ಟೈಮ್ಗೆ ಕರೆಕ್ಟಾಗಿ ಏನೋ ಒಂದು ಮೆಸೇಜ್ ಬಂತು, ಅದಕ್ಕೇನೆ ತಿಂಡಿ ಮಾಡ್ಕೊಂಡು ಹಾಗೆ ಕೆಲಸ ಮಾಡ್ಕೊತಾ ಇದ್ದೆ. ಯಾವಾಗಲೂ ಏನೋ ಆ ಥರ ಮಾಡೋದಿಲ್ಲ. ಸೊ ಏನಾದರೂ ತೀರಾ ಎಮರ್ಜೆನ್ಸಿ ಏನೋ ಒಂದು ಮೆಸೇಜ್ ಬಂದಿದ್ರೆ ಮಾತ್ರ ಅಷ್ಟೇ. ನನಗೆ ತಿಂಡಿ ಆದಮೇಲೆ ಟೀ ಬೇಕೇ ಬೇಕು. ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ. ಅದಿಲ್ಲ ಅಂದರೆ ಲೈಟಾಗಿ ತಲೆನೋವು ಬರೋಕ್ಕೆ ಶುರು ಆಗುತ್ತೆ, ಮತ್ತು ಕೆಲಸ ಮಾಡೋಕ್ಕೇನು ಮನಸ್ಸೇ ಇರೋದಿಲ್ಲ. ಸೊ ನಾನು ತಿಂಡಿ ಆಗಿ ಸ್ವಲ್ಪ ಹೊತ್ತಿಗೆ ನಾನು ಟೀ ಕೊಟ್ಬಿಡ್ತೀನಿ. ನಿಮಗೂ ಅದೇ ಥರ ಅಭ್ಯಾಸ ಇದೆಯಾ? ಟೀ ಅಂದರೆ ಇಷ್ಟನಾ, ಕಾಫಿ ಅಂದರೆ ಇಷ್ಟನಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದೆ, ಸೊ ಕಂಟಿನ್ಯೂ ಮಾಡಿರಲಿಲ್ಲ. ಸೊ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಆಯಿತು ಇವಾಗ ಸಾಯಂಕಾಲ. ಇವಾಗ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಬೆಳಗ್ಗೆಯಿಂದ ಕೂತ್ಕೊಂಡೇ ಇದೆ. ವರ್ಕ್ ಫ್ರಮ್ ಹೋಮ್ ಇವತ್ತು ಕೂಡ ತುಂಬ ಅಟ್ ಎ ಸ್ಟ್ರೆಚ್ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಸ್ವಲ್ಪ ಬಾಡಿ
ಒಂಥರ ಆಗ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ಎಕ್ಸಸೈಸ್ ಬೇಕು ಅಂದ್ಕೊಂಡು ಒಂದು ಹಾಫ್ ಆನ್ ಅವರ್ ಅಷ್ಟೇ ವಾಕ್ ಮಾಡ್ತೀನಿ. ಯಾಕಂದರೆ ಬೆಳಗ್ಗೆ ಯೋಗ ಮಾಡಿದ್ದೀನಿ ಇವತ್ತು, ಜಸ್ಟ್ ದ್ಯಾಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಬಾಡಿ ಅಂತ ಅಷ್ಟೇ. ನಾನು ವಾಕಿಂಗ್ನ ಟೆರೆಸ್ ಮೇಲೆ ಮಾಡ್ತೀನಿ, ಬೇರೆ ಎಲ್ಲೂ ಆಚೆ ಹೋಗೋದಿಲ್ಲ. ಟೆರೆಸ್ ಸ್ವಲ್ಪ ದೊಡ್ಡದಾಗಿದೆ, ಸೊ ಇಲ್ಲೇ ಒಂದು ಅರ್ಧ ಗಂಟೆ ವಾಕ್ ಮಾಡಿದ್ರೆ ಸಾಕು ಅಂತ ಅನಿಸುತ್ತೆ. ಇವಾಗ ನಾನು ಹಾಟ್ ಚಾಕ್ಲೇಟ್ ಫಾಜ್ನ ಟ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದು ಐಸ್ ಕ್ರೀಮ್ ಮೇಲೆ ನಾವು ಹಾಟ್ ಚಾಕ್ಲೇಟ್ ಟಾಪಿಂಗ್ ಏನು ಹಾಕ್ತೀವಲ್ಲ ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಗೋಡಂಬಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು, ಸ್ವಲ್ಪ ಬ್ರೌನಿಷ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಈ ಥರ. ಅದಾದಮೇಲೆ ಸ್ವಲ್ಪ ನೀರಿಗೆ ಅನ್ಸ್ವೀಟನ್ಡ್ ಚಾಕ್ಲೇಟ್ ಪೌಡರ್, ಕೊಕೋವಾ ಪೌಡರ್ನ ಹಾಕ್ಕೋಬೇಕು. ಅದ್ರ ಜೊತೆಗೆ ನಾನು ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೊತೀನಿ. ಸೊ ಅದು ಚಾಕ್ಲೇಟ್ ಸಿರಪ್ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಚಾಕ್ಲೇಟ್ ಸಿರಪ್ ಮಾಡಬೇಕಾದ್ರೆ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು. ವೈ ಬಿಕಾಸ್ ಅದು ಸಡನ್ನಾಗಿ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ, ಸಕ್ಕರೆ ಹಾಕಿರ್ತೀವಲ್ಲ, ಸೊ ಅದಕ್ಕೇ. ಇವಾಗ ನೀವು ನೋಡ್ಬೋದು ಅದು ಚೆನ್ನಾಗಿ ಕುದ್ದಿ ಗಟ್ಟಿಯಾಗಿದೆ. ಸೊ ಇವಾಗ ನಾನು ಆಫ್ ಮಾಡಿಬಿಟ್ಟು ಐಸ್ ಕ್ರೀಮ್ ಮೇಲೆ ಗೋಡಂಬಿ ಎಲ್ಲ ನಾನು ಹಾಕಿದ್ದೀನಿ. ಅದ್ರ ಮೇಲೆ ಈ ಹಾಟ್ ಚಾಕ್ಲೇಟ್ನ ನಾವು ಪೋರ್ ಮಾಡಬೇಕು. ನೀವು ಪೋಲಾರ್ ಬೇರಲ್ಲಿ ಹಾಟ್ ಚಾಕ್ಲೇಟ್ ಫಜ್ನ ತಿಂದಿದ್ರೆ ಆಲ್ಮೋಸ್ಟ್ ಅದೇ ಟೇಸ್ಟ್ ನಿಮಗೆ ಸಿಕ್ಕತ್ತೆ ಇದು ಮನೇಲಿ ಮಾಡಿಕೊಂಡಾಗ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ.